ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೇಮಗಳ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಗುಡಿಯೊಳಗೆ. ಎಲ್ಲಿದೆ ಬಂಧನ ಎಲ್ಲಿಯ ನಂದನ, ಎಲ್ಲ ಇದೆ ಈ ನಮ್ಮೊಳಗೆ. ಎಲ್ಲಿದೆ ಬಂಧನ ಎಲ್ಲಿಯ ನಂದನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲುಕದೇ ಇದ್ದರೆ, ಒಳಗಿನ ತಿಳಿಯನು ಕಲುಕದೇ ಇದ್ದರೆ ಅಮೃತದ ಸವಿದೆ ಈ ನಾಲಿಗೆಗೆ, ಅಮೃತದ ಸವಿದೆ ಈ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಗುಡಿಯೊಳಗೆ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಂಬಿನ ಕೋಟೆಯಲ್ಲಿ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಂಬಿನ ಕೋಟೆಯಲ್ಲಿ. ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು, ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ, ನಾಲ್ಕು ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಗುಡಿಯೊಳಗೆ. ದೇಹವೇ ಗುಡಿಯು ಭಾವವೇ ಮಡಿಯು, ನಡೆಯೇ ನುಡಿಯು ಗೋಪುರವು. ದೇಹವೇ ಗುಡಿಯು ಭಾವವೇ ಮಡಿಯು, ನಡೆಯೇ ನುಡಿಯು ಗೋಪುರವು. ಪ್ರೀತಿಯ ನುಡಿಯೇ ಘಂಟೆಯ ನಾದವು, ಪ್ರೀತಿಯ ನುಡಿಯೇ ಘಂಟೆಯ ನಾದವು. ಹೀಗಿದೆ ಜೀವನ ಪಾವನವು, ಹೀಗಿದೆ ಜೀವನ ಪಾವನವು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಸ್ನೇಹ ಪ್ರೇಮಗಳ ಗುರುತಿಸದಾದೆವು ನಮ್ಮೊಳಗೆ, ಗುರುತಿಸದ. 5 ದಿನಗಳ ಈ ಅಧ್ಯಯನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪರಿಪೂರ್ಣವಾಗಿ ನಡೆದಿದೆ ಅಂತ ಹೇಳಬೇಕು. ನಿನ್ನೆ ದಿನ ನಾವು ಸುತ್ತೂರು ಕ್ಷೇತ್ರದ ಮಹಿಮಾವಿಶೇಷಗಳನ್ನು ಹೇಳುವ ಒಂದು ಅದ್ಭುತವಾದ ಡಾಕ್ಯುಮೆಂಟರಿಯನ್ನು ನೋಡಿದ್ವಿ. ಅದರಲ್ಲಿ ಹೇಗೆ ಆದಿಜಗದ್ಗುರುಗಳು ತಮ್ಮ ತಪಸ್ಸಿನ ಬಲದಿಂದ ಇಬ್ಬರು ರಾಜರ ನಡುವೆ ನಡೆಯುತ್ತಾ ಇದ್ದಂತಹ ನಡೆಯಬೇಕಾಗಿದ್ದಂತಹ ಒಂದು ಘೋರ ಯುದ್ಧವನ್ನು ತಪ್ಪಿಸಿ ಅವರ ನಡುವೆ ಹೇಗೆ ಸ್ನೇಹವನ್ನು ಉಂಟು ಮಾಡಿದ್ರು ಅನ್ನುವುದನ್ನು ನೋಡಿದ್ದೀವಿ. ಅದೇ ಆ ತತ್ವವೇ ಈ ಕ್ಷೇತ್ರದ ಮೂಲದಲ್ಲಿದೆ ಅನ್ನುವುದನ್ನು ಹೇಳಬೇಕು. ಅಂದಿನಿಂದ ಇಂದಿನವರೆಗೆ ಬಂದಂತಹ ಎಲ್ಲ ಸದ್ಗುರುಗಳ ಸಾಧನೆ ಸಿದ್ಧಿಗಳನ್ನು ನಾವು ಅದರಲ್ಲಿ ನೋಡಿದ್ದೀವಿ. ಇಂದಿನ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಮಹಾರಾಜರು ಈ ಸಾಧನೆಗಳ ಒಂದು ವಟವೃಕ್ಷವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ ಏನೆಲ್ಲ ಆಗಿದೆಯೋ ಅದನ್ನ 100ಕ್ಕೆ 100 ಆಗಿ 100ಕ್ಕೆ 1000ವಾಗಿ ಅದನ್ನೆಲ್ಲ ಬೆಳವಣಿಗೆ ಮಾಡಿಬಿಟ್ಟಿದ್ದಾರೆ. ಆತ್ಮಬಂಧುಗಳೇ, ಈ ಮೂಲ ಏನಿದೆಯೋ, ಬೇರುಗಳು ಏನಿದೆಯೋ, ಸಾಧನೆಯ ಬೇರುಗಳೇನಿದೆಯೋ ಅದೆಲ್ಲ ಸುತ್ತೂರಲ್ಲಿವೆ.
ಅದರ ಹಣ್ಣುಗಳು ಫಲ ವಿಶ್ವಾದ್ಯಂತ ಇದೆ. ಆ ಬಗೆಯಲ್ಲಿ ಇದರ ಬೆಳವಣಿಗೆ ಆಗಿದೆ ಅಂತ ಹೇಳಬೇಕು. ಏಪ್ರಿಲ್ ಮೇ ತಿಂಗಳು ಬಂತು ಅಂದರೆ ಅದು ಮಠದ ದಿನಚರಿಯಲ್ಲಿ ಶಿಬಿರ ಮಾಸಗಳು ಅಂತಲೇ ಹೇಳಬೇಕು. 14 ಶಿಬಿರಗಳು ನಡೆದಿವೆ. ಇದು 15ನೇ ಶಿಬಿರ ಮುಕ್ತಾಯ ಆಗ್ತಾ ಇದೆ. ಇಷ್ಟು ಎಷ್ಟು ಮಹತ್ವದ್ದಪ್ಪ ಅಂದರೆ ಆ 14 ಇದು ಒಂದೇ ಶಿಬಿರ ಹೊತ್ಕೊಂಡಿದೆ. ಹೌದು, ಶಿಖರ ಪ್ರಾಯವಾಗಿ ಕಿರೀಟ ಪ್ರಾಯವಾಗಿ ನಡೆದಿದೆ ಈ ಶಿಬಿರ. ಆಲಮಟ್ಟಿ ಮಹಾರಾಜರು ಹಗಲು ಎರಳು ಒಂದು ಮಾಡಿ ಜೊತೆಗಾರರನ್ನ, ಇಲ್ಲಿಯ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ಅತ್ಯಂತ ಅದ್ಭುತವಾಗಿ ಕಣ್ಣಿಗೆಣ್ಣೆ ಬಿಟ್ಕೊಂಡು ಸದಾಕಾಲ ಹೆಸರುವಾಗಿದ್ದು ಈ ಶಿಬಿರವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಆತ್ಮಬಂಧುಗಳೇ, ಸಮಾಜದ ಎಲ್ಲ ಜನರು, ಎಲ್ಲ ವಯೋಮಾನದವರು ಒಳಗೊಳ್ಳುವಂತಹ ಶಿಬಿರಗಳು, 14 ಶಿಬಿರಗಳು ಎಲ್ಲ ವಯೋಮಾನದವರು ಸೇರಬೇಕು, ಹಾಗೆ ಮಾಡಿದ್ದಾರೆ. ಮಕ್ಕಳು, ಶಿಕ್ಷಕರು, ಬಾಲಕರು, ಯುವಜನರು, ವೃದ್ಧರು, ರೈತರು, ಸಾರ್ವಜನಿಕರು, ಸ್ತ್ರೀಯರು, ಪುರುಷರು ಯಾರನ್ನು ಬಿಡೋ ಹಾಗೆ ಎಲ್ಲರೂ ಬರಲಿ ಈ ಶಿಬಿರಗಳಿಗೆ ಅಂತ ಬೇರೆ ಬೇರೆ ಶಿಬಿರಗಳನ್ನು ಮಾಡಿ ಈ ಶಿಬಿರಗಳಲ್ಲಿ ಎಲ್ಲರೂ ಒಳಗೊಳ್ಳುವ ಹಾಗೆ ಮಾಡಿದ್ದಾರೆ. ಈ ಕೊನೆಯ ಶಿಬಿರದಲ್ಲಿ ಮಠಾಧಿಪತಿಗಳು, ಸನ್ಯಾಸಿನಿಯರು, ಜಿಜ್ಞಾಸುಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದನ್ನು ಯಶಸ್ವಿಗೊಳಿಸಿದ್ದೀವಿ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಿಜಗುಣ ಶಿವಯೋಗಿಗಳ ವಿವೇಕ ಚಿಂತಾಮಣಿ 10 ಅಧ್ಯಾಯಗಳು, 697 ವಿಷಯಗಳು ಅದರಲ್ಲಿ. ಅಷ್ಟು ಅದ್ಭುತವಾದ ಒಂದು ಬ್ರಹ್ಮಾಂಡವನ್ನೇ ಅದರಲ್ಲಿ ತಂದು ಕೂರಿಸಿದ್ದಾರೆ ನಿಜಗುಣ ಶಿವಯೋಗಿಗಳು. ಒಂದು ಇಂಟೆನ್ಸಿವ್ ಕೋರ್ಸ್ ಅಂತ ಹೇಳ್ತಾರೆ. ಇದೊಂದು 5 ದಿನಗಳ ಇಂಟೆನ್ಸಿವ್ ಕೋರ್ಸ್. ಇನ್ನೊಂದು ಸಾರಿ ಹೇಳ್ತಾರೆ ಕ್ರ್ಯಾಶ್ ಕೋರ್ಸ್ ಅಂತ. ಒಂದು ಕ್ರ್ಯಾಶ್ ಕೋರ್ಸ್ ನಡೆದು ಹೋಯಿತು, 5 ದಿನಗಳ ಒಂದು ಕ್ರ್ಯಾಶ್ ಕೋರ್ಸ್. ವಿವೇಕ ಚಿಂತಾಮಣಿ. ವಿವೇಕಾನಂದರು ಹೇಳ್ತಾರೆ, ವಿವೇಕ ಅಂದ್ರೆ ಏನು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯನು ತಾನು ಕಲಿತ ವಿದ್ಯೆಯನ್ನು ಸಮಾಜಕ್ಕೆ ಉಪಕಾರವಾಗುವಂತೆ ಬಳಸುವುದೇ ವಿವೇಕ ಅಂತ ವಿವೇಕಾನಂದರು ಹೇಳ್ತಾರೆ. ಪೊಲೀಸ್ ಅಧಿಕಾರಿಗಳು ಹೇಳಿದ್ರಲ್ಲ, ಹಾಗೆ ಈ ವಿದ್ಯೆಯನ್ನು ನಾವೇನಿಲ್ಲಿ ಕಲ್ತಿದ್ದೇವೋ ಅದರಿಂದ ಏನಾದ್ರು ಸಾಮಾಜಿಕ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಚಿಂತನೆ ಮಾಡೋಣ. ನಮ್ಮಷ್ಟಕ್ಕೇನೆ ಅದು ಸೀಮಿತವಾಗಿಬಿಟ್ರೆ ಸಾಕ, ಅದನ್ನು ಚಿಂತನೆ ಮಾಡೋಣ. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ, ಇದು ವಿವೇಕಾನಂದರ ಮಂತ್ರ. ಇದು ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ, ಮೋಕ್ಷಕ್ಕೂ ಆಗಬೇಕು, ಮೋಕ್ಷವನ್ನು ಸಾಧಿಸುವ ದಾರಿಯಲ್ಲಿ ಜಗತ್ತಿನ ಹಿತವನ್ನು ಸಾಧಿಸಬೇಕು. ಒಂದು ನಾಗರಿಕ ಸಮಾಜ ನಿರ್ಮಾಣವಾಗಬೇಕು, ಒಂದು ಪರಿಪೂರ್ಣವಾದಂತಹ ಮಾನವ ಸಮಾಜ ನಿರ್ಮಾಣವಾಗಬೇಕು. ಅದಕ್ಕಾಗಿ ಒಂದು ಸಶಕ್ತ ಸಮಾಜ, ಸುಭದ್ರ ಸಮಾಜ ನಿರ್ಮಾಣ ಆಗಬೇಕು. ವಿವೇಕಾನಂದರು ಹೇಳ್ತಾರೆ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂತ. ಈ ಎಲ್ಲ ಶಿಬಿರಗಳಲ್ಲೂ ಸದ್ಗುರು ಮಹಾರಾಜರು ಅಂತಹ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂತ ಏನಿದೆಯೋ ಅದೇ ಕಲ್ಪನೆಯನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ರಾಷ್ಟ್ರ ನಿರ್ಮಾಣಕ್ಕೆ, ರಾಷ್ಟ್ರ ಸಂರಕ್ಷಣೆಗೆ, ಆತ್ಮವಿಕಾಸಕ್ಕೆ, ಹಿಂದೂ ಸನಾತನ ಸಂಸ್ಕೃತಿಯ ರಕ್ಷಣೆಗೆ ಏನೆಲ್ಲ ಆಗಬೇಕೋ ಅದಕ್ಕೆ ಅನುಕೂಲವಾಗುವ ಹಾಗೆ ಎಲ್ಲ ಶಿಬಿರಗಳನ್ನು ತಮ್ಮ ದೂರದೃಷ್ಟಿಯಿಂದ ವ್ಯವಸ್ಥೆಗೊಳಿಸಿದ್ದಾರೆ. ಮೋದಿ ಅವರು ಹೇಳ್ತಾರೆ ನೋಡಿ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಇದು ಚತುರ್ಮುಖಿ ಮಂತ್ರ. ಇದು ಮೋದಿಯವರ ಚತುರ್ಮುಖಿ ಮಂತ್ರ. ಎಲ್ಲರ ವಿಕಾಸ ಆಗಬೇಕು, ಎಲ್ಲರೂ ಶ್ರಮ ಪಡಬೇಕು, ಎಲ್ಲರೂ ಒಬ್ಬರನ್ನೊಬ್ಬರು ನಂಬಬೇಕು, ಎಲ್ಲರೂ ಜೊತೆಯಾಗಿ ಹೋಗಬೇಕು. ಇದು ಮಂತ್ರ, ಮೋದಿಯವರ ಮಂತ್ರ, ವಿವೇಕಾನಂದರಿಂದಲೇ ಬಂದಿರುವ ಮಂತ್ರ ಇದು. ಆತ್ಮಬಂಧುಗಳೇ, ಹೀಗೆಲ್ಲ ಅದ್ಭುತವಾದಂತಹ ಶಿಬಿರ ಇದು. ಮತ್ತು ನಡೆದದ್ದೆಲ್ಲವೂ ಹಾಗೆಯೇ ಅದ್ಭುತ. ವಸುಧೈವ ಕುಟುಂಬಕಂ ಅಂತ ನಮ್ಮ ಮಂತ್ರ, ನಮ್ಮ ಉದ್ದೇಶ. ಜಗತ್ತೇ ಒಂದು ಕುಟುಂಬ ಕಣಪ್ಪ. ನಾನೊಬ್ಬ ವಿಶ್ವ ಪ್ರಜೆ, ಕುವೆಂಪು ಅವರು ಹೇಳ್ತಾರಲ್ಲ, ವಿಶ್ವಮಾನವ ಅಂತ ಹೇಳಿ. ಅಂತಹ ವಿಶ್ವಮಾನವರು ಅನ್ನುವಂತಹ ಹಂತಕ್ಕೆ ಏರಿಸುವಂತಹ ಶಿಬಿರಗಳು. ಈ ಶಿಬಿರವು ಕೂಡಿದ ಹಾಗೆ. ಆತ್ಮಬಂಧುಗಳೇ, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಮಹಾರಾಜರು 106 ಮುಖಗಳಲ್ಲಿ ಈ ರಾಷ್ಟ್ರ ಜಾಗೃತಿಯನ್ನು ಹೇಗೆ ಮಾಡಬೇಕು, ಧಾರ್ಮಿಕ ಸೇವೆ, ಸಾಂಸ್ಕೃತಿಕ ಸೇವೆ, ಸಂಗೀತ ಸೇವೆ, ಸಂಸ್ಕೃತ ಸೇವೆ, ಆರೋಗ್ಯ ಸೇವೆ, ವೃದ್ಧರಿಗೆ ಸೇವೆ, ವಿದ್ಯಾದಾನ, ಅನ್ನದಾನ, ಪರಿಸರ ಸಂರಕ್ಷಣೆ,
ಲಲಿತ ಕಲೆಗಳ ಸಂರಕ್ಷಣೆ, ಜನಪದ ಕಲೆಗಳ ಸಂರಕ್ಷಣೆ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯವುಳ್ಳ ಗ್ರಂಥಗಳ ಮತ್ತು ಪತ್ರಿಕೆಗಳ ಪ್ರಕಟಣೆ, ಶ್ರಾವಣ ಮಾಸ ಪರ್ಯಂತ ಪ್ರವಚನ ಪೂಜಾನುಷ್ಠಾನ ಇಲ್ಲಿ ಮತ್ತು ಮೈಸೂರು ಮಠದಲ್ಲಿ ಶಿವರಾತ್ರೀಶ್ವರ ಗುರುಕುಲ ಅಂತ ಇದೆ. ಅಲ್ಲಿ ಮುಂದೆ ಬರುವಂತಹ ಮಠಾಧೀಶರಿಗೆ ಶಿಕ್ಷಣವನ್ನು ಕೊಟ್ಟು ಅವರನ್ನ ಸಮರ್ಥ ಮಠಾಧೀಶರನ್ನಾಗಿ ಮಾಡುವಂತಹ ಕಾರ್ಯಕ್ರಮ. ಒಂದಲ್ಲ ಎರಡಲ್ಲ, ಹೀಗೆ ಶತಾವಧಾನ ಅಂತಾರಲ್ಲ, 100 ಕಡೆಗಳಿಗೆ ಮನಸ್ಸು ಕೊಟ್ಟು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡುವಂತಹ ಒಂದು ಅವಧಾನ, ಶತಾವಧಾನ. ನಾಡಿನ ಒಂದು ಮಠ ಏನೆಲ್ಲವನ್ನು ಮಾಡಬೇಕೋ ಅದೆಲ್ಲವನ್ನು ಪರಿಪೂರ್ಣವಾಗಿ ಯಾರಾದರೂ ಮಾಡ್ತಾ ಇದ್ರೆ ಅದನ್ನ ನಮ್ಮ ಜಯಶಸ್ ಮಠ ಮಾಡ್ತಾ ಇದೆ. ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಮಹಾರಾಜರು ಕೈಗೆತ್ತಿಕೊಂಡು ಮಾಡ್ತಾ ಇದ್ದಾರೆ ಅಂತ ನಿರ್ಭಯವಾಗಿ ಹೇಳಬಹುದು. ಆತ್ಮಬಂಧುಗಳೇ, ಏನವರ ಶಿಸ್ತು, ಏನು ಸಂಯಮ, ಏನು ವಿಶಾಲವಾದ ಮನೋಧರ್ಮ, ಏನು ಸಮಯ ಪರಿಪಾಲನೆ, ಏನು ಮೌನ, ಏನು ತಾಳ್ಮೆ. ನಮ್ಮ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಹೇಳಿದ್ರು, ಮಾತಿಗೆ ಹೇಗೆ ಮಹಿಮೆ ಉಂಟು ಮೌನಕ್ಕೂ ಹಾಗೆ ಮಹಿಮೆ ಉಂಟು ಅನ್ನುವಂತಹ ಮಾತನ್ನ ಅವರು ಹೇಳಿದರು. ಗಣಪತಿಯನ್ನ ವ್ಯಾಸರು ಕೇಳ್ತಾರೆ, ಅಪ್ಪ ಗಣಪತಿ, 1,00,000 ಶ್ಲೋಕವನ್ನ ನಾನು ಹೇಳಿದೆ, ಅದನ್ನೆಲ್ಲ ನೀನು ಬರ್ಕೊಂಡೆ. ಹಾಗೆ ಬರ್ಕೊಳ್ಳುವಾಗ ನೀನು ಒಂದೇ ಒಂದು ಮಾತನ್ನಾದರೂ ಆಡದೆ ಮೌನವಾಗಿ ಬರ್ಕೊಂಡಿಯಲ್ಲಪ್ಪ, ಏನದ್ರ ರಹಸ್ಯ ಅಂತ ಕೇಳ್ತಾರೆ ವ್ಯಾಸರು. 1,00,000 ಶ್ಲೋಕ ಬರ್ಕೊಳ್ಳೋವರೆಗೂ ಗಣಪತಿ ಒಂದೇ ಮಾತು ಆಡಲಿಲ್ಲ. ಹೇಳ್ತಾ ಇದ್ರು, ಗಣಪತಿ ಬರ್ಕೊಳ್ತಾ ಇದ್ದ. 1,00,000 ಶ್ಲೋಕವನ್ನು ಬರ್ಕೊಂಡ ಗಣಪತಿ ವ್ಯಾಸರ ಮುಂದೆ ಕೂತ್ಕೊಂಡು. ಬರೆಯೋರು ಯಾರು ಇರುವುದಿಲ್ಲ. ಗಣಪತಿ ಹಿಡ್ಕೊಂಡ್ ಬಂದಿಪ್ಪ ಅಂತ ಅವರೇ ಹೇಳುದು. ಹಿಡ್ಕೊಂಡ್ ಬಂದ್ರು ಗಣಪತಿನ. ಹೌದು ಸ್ವಾಮಿ, ನಾನು ಮಾತಾಡ್ಲಿಲ್ಲ, ನಿಜ. 4 ಮಾತು ಅದರಲ್ಲಿದೆ ಅಂತ ಹೇಳ್ದ ಗಣಪತಿ. ಹೇಳ್ತಂದೆ, ಅದೇ 4 ಮಾತು. ಯಾಕೆ ಮಾತಾಡ್ಲಿಲ್ಲ ನಾನು ಅಂದ್ರೆ, ಮೊದಲನೇದು ಶಕ್ತಿ ಅಪವ್ಯಯ. ಸುಮ್ಮನೆ ಮಾತಾಡಿದ್ರೆ ಶಕ್ತಿ ಹಾಳು. ಎರಡನೇದು ಹೇಳ್ತಾನೆ ಸಮಯದ ಅಪವ್ಯಯ, ಸಮಯ ಹಾಳು. ಮೂರನೇದು ಹೇಳ್ತಾನೆ ಏಕಾಗ್ರತೆಗೆ ಭಂಗ, ತತ್ಫಲವಾಗಿ ಕಾರ್ಯದಲ್ಲಿ ದೋಷ. ಏನಾದ್ರು ಮಾತಾಡ್ತಾ ಇದ್ರೆ ಕೆಟ್ಟೋಗ್ಬಿಡುತ್ತೆ. ಹೀಗಾಗಿ ಮೂರನೇದು ಏಕಾಗ್ರತೆಯ ಭಂಗ, ಕಾರ್ಯದೋಷ. 4ನೇದು ಕಾರ್ಯ ವಿಳಂಬ. ಇದಕ್ಕಾಗಿ ನಾನು ಮಾತಾಡಲಿಲ್ಲ. ಮೌನಕ್ಕೆ ಹಾಗೆ ಮಹಿಮೆ ಉಂಟು. ಶಕ್ತಿಯ ಅಪವ್ಯಯ, ಸಮಯದ ಅಪವ್ಯಯ, ಏಕಾಗ್ರತೆಯ ಭಂಗ ಮತ್ತು ತನ್ಮೂಲಕ ಕಾರ್ಯದೋಷ, ಆಮೇಲೆ ಕಾರ್ಯ ವಿಳಂಬ. ಆತ್ಮಬಂಧುಗಳೇ, ಮೌನಕ್ಕೆ ಹಾಗೆ ವಿಶೇಷವಾದ ಮಹಿಮೆ ಉಂಟು ಅನ್ನೋದನ್ನು ಹೇಳಿದ್ರು ಅವರು. ನಮ್ಮ ಹಿಂದೂ ಸಮಾಜ ಇವತ್ತು ಸಂಘಟಿತವಾಗಬೇಕಾಗಿದೆ. ಒಂದು ಕಷ್ಟಗಳು ತಪ್ಪಿಲ್ಲ ನಮಗೆ, ಆದ್ರೂ ಒಂದು ಪುನರುತ್ಥಾನದ ಒಂದು ಕಾಲ ಬಂದಿದೆ, ನವಜಾಗರಣದ ಒಂದು ಕಾಲ ಬಂದಿದೆ. ಅದಕ್ಕಾಗಿ ನಾವು ಸನ್ನದ್ಧರಾಗಬೇಕು. ಏನೆಲ್ಲ ನಾವಿಲ್ಲಿ ತಿಳ್ಕೊಂಡಿದ್ದೇವೋ, ಕಲ್ತಿದ್ದೇವೋ, ಅದನ್ನು ಬಳಸ್ಕೊಂಡು ನಾವು ಒಗ್ಗಟ್ಟಾಗಬೇಕು. ನಾವು ಕೋಟಿ ಕೋಟಿ ಜನ ಇದ್ದೇವೆ, ಕೋಟಿ ಕೋಟಿ ಕಣ್ಣುಗಳಿವೆ, ನೋಡುವ ನೋಟ ಒಂದಾಗಬೇಕು. ಕೋಟಿ ಕೋಟಿ ಕೈಗಳಿವೆ, ಮಾಡುವ ಕಾರ್ಯ ಒಂದಾಗಬೇಕು. ಕೋಟಿ ಕೋಟಿ ಕಾಲುಗಳಿವೆ, ಸಾಗುವ ನಡೆ ಒಂದಾಗಬೇಕು. ಕೋಟಿ ಕೋಟಿ ಮನಸ್ಸುಗಳಿವೆ, ಮಾಡುವ ಚಿಂತನೆ ಒಂದಾಗಬೇಕು. ಆ ಬಗೆಯಲ್ಲಿ ನಾವೆಲ್ಲರೂ ಮುಂದೆ ಮುಂದೆ ಸಾಗಬೇಕಾದದ್ದಿದೆ. ಕಲಿಯುಗದಲ್ಲಿ ಸಂಘಟನೆಯೇ ಶಕ್ತಿ, ಒಗ್ಗಟ್ಟೇ ಬಲ. ಸಂಘೇ ಶಕ್ತಿ ಕಲವು ಯುಗೆ ಅನ್ನೋ ಮಾತು. ಕಲಿಯುಗದಲ್ಲಿ ಎಲ್ಲಾದ್ರೂ ಶಕ್ತಿ ಯಾತ್ರಲ್ಲಾದ್ರೂ ಇದ್ರೆ ಅದು ಒಗ್ಗಟ್ಟಿನಲ್ಲಿ, ಸಂಘಟನೆಯಲ್ಲಿ ಮಾತ್ರ. ಆ ಸಂಘಟನೆಯ ಮೂಲಕ ನಮ್ಮ ಸಂಸ್ಕೃತಿಯನ್ನ, ಸನಾತನ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ಜಗತ್ತಿನಲ್ಲಿ ಬೇಕಾದಷ್ಟು ಸಂಸ್ಕೃತಿಗಳು ಹುಟ್ಟಿದ್ವು, ಅನೇಕ ಸತ್ತೋದ್ವು. ಯಾಕೆ ಸತ್ತೋದ್ವಪ್ಪ? ಭೋಗದ ಭಾರದಿಂದ ಸತ್ತೋದ್ವು. ನಮ್ದು ಎಲ್ಲದಕ್ಕಿಂತಲೂ ಹಳೆಯ ಸಂಸ್ಕೃತಿ. ಜಗತ್ ಯಾವತ್ತು ಹುಟ್ಟಿತೋ ಆವತ್ತೇ ನಮ್ಮ ಸಂಸ್ಕೃತಿನೂ ಹುಟ್ಟಿದೆ, ಆವತ್ತಿಂದ ಇವತ್ತವರೆಗೂ ಬಂದಿದೆ. ಇದಕ್ಕೆ ಸಾವು ಅನ್ನೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಮ್ಮದು ತ್ಯಾಗ ಸಂಸ್ಕೃತಿ. ಅಂತಹ ತ್ಯಾಗದ ಬಲದ ಮೇಲೆ
ಸನ್ಯಾಸದ ಬಲದ ಮೇಲೆ, ನಮ್ಮ ವೈರಾಗ್ಯದ ಬಲದ ಮೇಲೆ ನಮ್ಮ ಸಂಸ್ಕೃತಿ ನಿಂತಿದೆ ಎನ್ನುವುದನ್ನು ಹೇಳಬೇಕು. ಅದಕ್ಕಾಗಿ ಶಾಶ್ವತವಾಗಿ ಉಳ್ಕೊಂಡಿದೆ. ಈ ಪ್ರಳಯದ ಮಾತು ಆಗಾಗ ಬರ್ತಾ ಇರ್ತದೆ. ವಿವೇಕಾನಂದರ ಕಾಲದಲ್ಲೂ ಬಂದಿತ್ತು. ಯಾರೋ ಒಬ್ಬ ಭಕ್ತ ಬಂದ, ಮಹಾರಾಜ್ ಅಂದ. ಏನಪ್ಪ ಈಗ ಪ್ರಳಯ ಆಗ್ತಾ ಇದೆಯಂತಲ್ಲ ಮಹಾರಾಜ್, ಯಾವಾಗ ಅಂದ. ಅದು ಇವಾಗ ಆಗೋದಲ್ಲ ಕಣಪ್ಪ ಅಂದ್ರು. ಯಾವಾಗ ಆಗೋದು ಮಹಾರಾಜ್ ಮತ್ತೆ ಅಂದ. ನೋಡಪ್ಪ, ಈ ಸನಾತನ ಸಂಸ್ಕೃತಿ ಎನ್ನುವುದು ಈ ಭೂಮಂಡಲದಲ್ಲಿ ಇರುವವರೆಗೂ ಪ್ರಳಯ ಆಗುವುದಿಲ್ಲ. ಯಾವ ದಿನ ಈ ಸಂಸ್ಕೃತಿ ಅಳಿಸಿ ಹೋಗ್ತದೋ ಆವತ್ತು ಜಗತ್ತೇ ಇರೋದಿಲ್ಲ ಅಂತ ಹೇಳುದು. ಈ ನಮ್ಮ ಸನಾತನ ಸಂಸ್ಕೃತಿಗೂ ಆ ಪ್ರಳಯಕ್ಕೂ ನೇರ ಸಂಬಂಧ. ಈ ಜಗತ್ತನ್ನೇ ಹಿಡಿದಿಟ್ಕೊಂಡಿದೆ ನಮ್ಮ ಸಂಸ್ಕೃತಿ. ಇವತ್ತು ಜಗತ್ತೆಲ್ಲ ನಮ್ಮ ಕಡೆ ನೋಡ್ತಾ ಇದೆ. ಮೋದಿ ಏನ್ ಹೇಳ್ತಾರೆ, ಮೋದಿ ಏನ್ ಮಾಡ್ತಾರೆ, ಈ ಭಾರತೀಯರು ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ ಅಂತ ಜಗತ್ತೇ ನಮ್ಮ ಕಡೆ ನೋಡ್ತಾ ಇದೆ. ಇದನ್ನೇ ಜಗದ್ಗುರು ಅಂತ ಕರೆಯೋದು. ಜಗದ್ಗುರು ಆಗುವ ಸನ್ನಿವೇಶ ಬಂದಿದೆ. ಅದಕ್ಕಾಗಿ ನಾವೆಲ್ಲ ಏನೆಲ್ಲ ಈ ಶಿಬಿರದಲ್ಲಿ ಕಲ್ತಿದ್ದೀವೋ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋಣ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿರೋದು ಏನ್ ತೋರಿಸ್ತಾ ಇದೆ ಅಂದ್ರೆ ಇದರಲ್ಲಿ ಏನೋ ಸ್ವಲ್ಪ ತಿರುಳಿದೆ ಅನ್ನೋದನ್ನ ಹೇಳ್ತಾ ಇದೆ. ನಾವು ಸುತ್ತೂರಿನ ಈ ಶಿಬಿರಕ್ಕೆ ಬಂದ್ರೆ ಸ್ವಲ್ಪ ಆಧ್ಯಾತ್ಮಿಕ ಸಂಪತ್ತನ್ನ ಇಲ್ಲಿಂದ ತಗೊಂಡು ಹೋಗಬಹುದು ಅನ್ನುವಂತಹ ನಂಬಿಕೆ ಇದೆ, ವಿಶ್ವಾಸ ಇದೆ. ಈ ಶಿಬಿರಕ್ಕೆ ಮಗಳು ತಾಯಿಯನ್ನು ಕರ್ಕೊಂಡು ಬಂದಿದ್ದಾರೆ, ಸೊಸೆ ಅತ್ತೆನ ಕರ್ಕೊಂಡು ಬಂದಿದ್ದಾರೆ, ಅಕ್ಕ ತಂಗಿರು ಒಬ್ರಿಗೊಬ್ರು ಮಾತಾಡ್ಕೊಂಡು ಬಂದಿದ್ದಾರೆ, ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಜೊತೆಗಾರರಾಗಿ ಬಂದಿದ್ದಾರೆ. ಹೀಗೆ ಬಹಳ ಅದ್ಭುತವಾದ ವೈವಿಧ್ಯಮಯವಾದಂತಹ ಶಿಬಿರ ನಡೆದಿದೆ. ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನೋದನ್ನ ಪುನಃ ಹೇಳಬೇಕು. ಇಲ್ಲಿ ನಡೆದಾಡಿದಂತಹ ಮಹನೀಯರು ಆದಿಗುರುಗಳೇ ಆದಿಯಾಗಿ ಎಲ್ಲ ಮಹನೀಯರು ಇಲ್ಲಿ ಪಂಚಭೂತಗಳನ್ನೆಲ್ಲ ಪವಿತ್ರೀಕರಿಸಿಬಿಟ್ಟಿದ್ದಾರೆ. ಕಪಿಲಾ ನದಿಯ ನೀರನ್ನೇ ಗಂಗಾ ನದಿಯ ಜಲವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಮುಕ್ತಾಯಿಗೆ ಬರ್ತಾ ಇದ್ದೀನಿ ನಾನು. ಅಕ್ಕ ಮಹಾದೇವಿ ಹೇಳ್ತಾಳೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ, ವನವೆಲ್ಲ ಕಲ್ಪತರು ಗಿಡುವೆಲ್ಲ ಮರುಜೇವಣೆ, ಶಿಲೆಯೆಲ್ಲ ಪರುಷ ಶಿಲೆ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜರಾಮೃತ, ಮೃಗವೆಲ್ಲ ಪುರುಷ ಮೃಗ, ಎಡರುವ ಹರಳೆಲ್ಲ ಚಿಂತಾಮಣಿ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ. ಅಂತಹ ಕ್ಷೇತ್ರ ಇದು, ಪವಿತ್ರವಾದ ಕ್ಷೇತ್ರ. ನಮ್ಮ ಪಾಪಗಳೆಲ್ಲ ತೊಳೆದು ಹೋಗಿವೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅನ್ನೋ ಹಾಗೆ ಎಲ್ಲವೂ ತೊಳೆದು ಹೋಗಿದೆ ಅಂತ ಹೇಳ್ತಾ, ತಾವು ಅತ್ಯಂತ ಆಸಕ್ತಿಯಿಂದ ಶ್ರದ್ಧೆಯಿಂದ ಈ 5 ದಿನದ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀರಿ. ಒಂದು ಸುಂದರವಾದಂತಹ ಒಂದು ಪವಿತ್ರ ಯಾತ್ರೆಯನ್ನು ಮಾಡಿದ್ದೀರಿ. ಯೋಗವನ್ನ ಕಲ್ತಿದ್ದೀರಿ, ಧ್ಯಾನವನ್ನು ಕಲ್ತಿದ್ದೀರಿ, ಮೌನವನ್ನ ಕಲ್ತಿದ್ದೀರಿ. ಇದಕ್ಕಿಂತ ನಮ್ಮ ಬದುಕಿಗೆ ಇನ್ನೇನು ಬೇಕಪ್ಪ, ಬದುಕಿಗೆ ಏನೇನು ಬೇಕು ಅದನ್ನೆಲ್ಲ ಈಶ್ವರ ಕೊಟ್ಟಿದೆ ಅಂತ ಹೇಳ್ತಾ ಅದನ್ನು ಅಭಿವೃದ್ಧಿ ಪಡಿಸಿಕೊಳ್ಳೋಣ. ಭಕ್ತರು ಹೇಳಿದ್ರು, ನಾವು ಈ ಶಿಬಿರದಲ್ಲಿ ಮನೆಯಲ್ಲಿದ್ದ ಹಾಗಿರ್ಲಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಹೇಗಿದ್ರಿ ಅಂತ ಕೇಳಿದೆ. ತುಂಬಾ ಚೆನ್ನಾಗಿದ್ವಿ, ಮನೇಲಿದ್ದ ಹಾಗಿರ್ಲಿಲ್ಲ, ಚೆನ್ನಾಗಿದ್ವಿ ಅಂತ ಹೇಳಿದ್ರು. ಒಬ್ಬ 5 ಸ್ಟಾರ್ ಹೋಟ್ಲಿಗೆ ಹೋದ. ಆ ಮ್ಯಾನೇಜರ್ ಅಂತ ಕೇಳ್ದ, ಅಯ್ಯ ಮ್ಯಾನೇಜರೇ ನಿಮ್ ಹೋಟ್ಲು ಹೇಗಪ್ಪ ಅಂತ ಕೇಳ್ದ. ಅಯ್ಯೋ ಬನ್ನಿ, ಮನೇಲಿದ್ದಾಗಿರ್ಬೋದು ಬನ್ನಿ ಅಂತ. ಅವನು ಹಾಗಾದ್ರೆ ಬೇಡ ಕಣಪ್ಪ. ಬಂಧುಗಳೇ, ತಾವೆಲ್ಲ ನನ್ನ ಮಾತುಗಳನ್ನು ಆನಂದಮಯರಾಗಿ ಕೇಳಿದ್ದಕ್ಕೆ ನಮಸ್ಕಾರಗಳನ್ನು ಹೇಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಮಹಾತ್ಮರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಮತ್ತೆ ಪುನಃ ಜಗದ್ಗುರುಗಳೇ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕೆ ಜೈ, ಭಾರತ್ ಮಾತಾ ಕೆ ಜೈ, ಭಾರತ್ ಮಾತಾ ಕೆ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.